ಗ್ರಾಮದ ಹೊರವಲಯದಲ್ಲಿ ಒಂದು ಸಂಜೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯೊಬ್ಬನನ್ನು ಗ್ರಾಮಸ್ಥರು ಸರ್ಕಾರಿ ಆಸ್ಪತ್ರೆಗೆ ಕರೆತಂದರು. ವೈದ್ಯ ಡಾ ಶಿವಕುಮಾರ್ ತಕ್ಷಣ ಚಿಕಿತ್ಸೆ ನೀಡಲು ಮುಂದಾದರು. ಪೇಷಂಟ್ನ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ತಲೆಗೆ ಬಿರುಕು, ಕೈಗೆ ಮುರಿದು ಹೋಗಿತ್ತು. ತಕ್ಷಣದ ಚಿಕಿತ್ಸೆ ಕೊಟ್ಟು ಪ್ರಾಣ ಉಳಿಸುವಲ್ಲಿ ಡಾಕ್ಟರ್ ಯಶಸ್ವಿಯಾದರು. ಆದರೆ ಚಿಕಿತ್ಸೆ ವೇಳೆ ಅವರು ಆ ವ್ಯಕ್ತಿಯ ಮುಖವನ್ನು ಎಚ್ಚರಿಕೆಯಿಂದ ನೋಡಿದಾಗ ತಕ್ಷಣವೇ ನೆನಪಾಯಿತು, ಈತನು ಪೋಸ್ಟರ್ನಲ್ಲಿ ನೋಡಿದ ಅಪರಾಧಿ. ಆತನ ಮೇಲೆ ಹಲವು ಕೇಸುಗಳಿವೆ. ಆದರೆ ಡಾಕ್ಟರ್ ಯಾವ ತೀರ್ಮಾನಕ್ಕೂ ಬಾರದೆ ತನ್ನ ಕರ್ತವ್ಯವನ್ನೇ ಮೊದಲು ನಿಭಾಯಿಸಿದರು, ಜೀವ ಉಳಿಸಲು. ಸಮಯ ವಿಳಂಬವಿಲ್ಲದೆ ಸ್ಥಳೀಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿಲ್ಪಾ ಆಸ್ಪತ್ರೆಗೆ ಬಂದು ಪೇಷಂಟ್ನನ್ನು ಬಂಧಿಸಲು ಮುಂದಾದರು. ಆದರೆ ಡಾಕ್ಟರ್ ಶಿವಕುಮಾರ್ ಮಾತನಾಡಿದರು, ಇವನು ಇನ್ನೂ ಗಂಭೀರ ಸ್ಥಿತಿಯಲ್ಲಿದ್ದಾನೆ. ಈಗ ಬಂಧಿಸಿದ್ದರೆ ಜೀವಹಾನಿಯ ಸಾಧ್ಯತೆಯಿದೆ. ನಾನು ವೈದ್ಯ, ನನ್ನ ಧರ್ಮ ಪ್ರಾಣ ಉಳಿಸುವುದು. ಅದನ್ನು ಕೇಳಿ ಪೊಲೀಸರ ಪಾದವು ಹಿಂದಟ್ಟಿತು. ಶಿಲ್ಪಾ ತಾತ್ಕಾಲಿಕವಾಗಿ ಬಂಧನ ಮುಂದೂಡಿದರು. ಕೆಲ ದಿನಗಳ ಚಿಕಿತ್ಸೆ ನಂತರ ಪೇಷಂಟ್ ಚೇತರಿಸಿಕೊಂಡ. ಆತನು ಈ ಸಮಯದಲ್ಲಿ ವೈದ್ಯರ ಮಮತೆ ಮತ್ತು ಕಾಳಜಿಗೆ ಸ್ಪಂದಿಸಿ ತನ್ನ ಪಾಪಗಳನ್ನ ಮನಸೋರೆ ಮಾಡಿಕೊಂಡ. ಡಿಸ್ಚಾರ್ಜ್ ಆಗುವ ದಿನವೇ ಆತ ತಾನು ಶರಣಾಗಿ ಪೊಲೀಸ್ ಮುಂದೆ ನಿಲ್ಲುತ್ತಾನೆ. ಈ ಘಟನೆಯಿಂದ 3 ಪಾಠಗಳು ಸಿಕ್ಕವು: ವೈದ್ಯಧರ್ಮ, ಪೊಲೀಸ್ ನ್ಯಾಯ ಮತ್ತು ಮನುಷ್ಯನಲ್ಲಿ ಬದಲಾವಣೆಯ ಸಾಧ್ಯತೆ. ನಿಜವಾದ ಮನುಷ್ಯತ್ವ ಯಾವಾಗಲೂ ಗೆಲ್ಲುತ್ತದೆ.